ಕೆಲವೇ ಕ್ಷಣಗಳಲ್ಲಿ 6 ನಕ್ಸಲರು ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಎನ್ಐಎ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಮೆಡಿಕಲ್ ಚೆಕಪ್. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 6 ಮಂದಿಗೂ ವೈದ್ಯಕೀಯ ಪರೀಕ್ಷೆ. ನಿನ್ನೆ ಸಿಎಂ ಎದುರು ಚಿಕ್ಕಮಗಳೂರಿನ 6 ನಕ್ಸಲರು ಶರಣಾಗಿದ್ರು. ಶಸ್ತ್ರಾಸ್ತ್ರ ತ್ಯಜಿಸಿ ಮುಖ್ಯವಾಹಿನಿಗೆ 6 ಜನ ನಕ್ಸಲರು ಬಂದಿದ್ರು. ಹಾಗೆ ಸರ್ಕಾರ ಕೂಡ ಪ್ಯಾಕೇಜ್ ಘೋಷಣೆ ಮಾಡಿದೆ. ಹಲವು ಬೇಡಿಕೆಗಳನ್ನ ಮುಂದಿಟ್ಟು ಸಿದ್ದರಾಮಯ್ಯ ಅವರ ಎದುರು ಶರಣಾಗಿದ್ದಾರೆ. ಅದರಲ್ಲಿ ಒಂದು, ಆದಷ್ಟು ಬೇಗ ಕೇಸ್ಗಳು ಮುಕ್ತಾಯಗೊಂಡು ಸಾಮಾನ್ಯ ಜೀವನ ನಡೆಸಬೇಕು, ಮೂಲಭೂತ ಸೌಕರ್ಯಗಳು ಜೀವನಕ್ಕೆ ಏನು ಬೇಕೋ ಅದನ್ನ ಒದಗಿಸಿಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು ನಕ್ಸಲರು. ಈಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋರಿದ್ದಾರೆ. ಅದಕ್ಕೂ ಮುಂಚೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕಪ್. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಮೆಡಿಕಲ್ ಚೆಕಪ್ ಆಯ್ತಾ, ಮತ್ತೆ ಎಷ್ಟೊತ್ತಿಗೆ ಹಾಜರುಪಡಿಸ್ತಾರೆ, ವಾಟ್ ನೆಕ್ಸ್ಟ್? ಇವಾಗ ಭಾವನಾ, ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ 6 ಮಂದಿಯನ್ನು ಕೂಡ ಒಂದು ಮೆಡಿಕಲ್ ಚೆಕಪ್ಗೆ ಕರ್ಕೊಂಡ್ ಬಂದಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿಯಿಂದಲೇ ಚಿಕ್ಕಮಗಳೂರು ಪೊಲೀಸರು ಒಂದು ಬೆಂಗಳೂರಿಗೆ ಬಂದಿದ್ರು. ಅವ್ರ ಡಿವೈಎಸ್ಪಿ ಬಾಲಾಜಿ ಸಿಂಗ್ ಅವರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಒಂದಷ್ಟು ಪ್ರಶ್ನೆಗಳಿಗೆ, ಅಂದ್ರೆ ನಕ್ಸಲರ ಬಳಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಪಡ್ಕೊಳ್ಳಲಾಯಿತು. ಅಂದ್ರೆ ಈ ಒಂದು ಇದು ಕೇವಲ ಸರೆಂಡರ್ ಮಾತ್ರ ಆಗಿದ್ದಾರೆ. ವೆಪನ್ಸ್ ಅನ್ನ ಅವರು ಇದುವರೆಗೂ ಕೂಡ ಸರೆಂಡರ್ ಮಾಡಿಲ್ಲ. ಹೀಗಾಗಿ ಅದು ಎಲ್ಲಿದೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಕೊಂಡ್ರು. ಅಂದ್ರೆ ಸಹಜ ಪ್ರಕ್ರಿಯೆ ಆಗಿರೋದ್ರಿಂದ ಇದೀಗ ಈ ಒಂದು ಕೋರ್ಟ್ಗೆ ಎನ್ಐಎ ಸಾಕಷ್ಟು UAPA ಆಕ್ಟ್ ಅಡಿ ಇವ್ರ ಮೇಲೆ ಪ್ರಕರಣಗಳು ದಾಖಲಾಗಿರೋದ್ರಿಂದ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಇದೀಗ ಹಾಜರುಪಡಿಸಲಾಗುತ್ತೆ. ಅದಕ್ಕಿಂತ ಮುಂಚೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರೆಲ್ಲರಿಗೂ ಕೂಡ 6 ಮಂದಿ ನಕ್ಸಲರಿಗೂ ಕೂಡ ಏನು ಮೆಡಿಕಲ್ ಚೆಕಪ್ ಆಗ್ತಿರುವಂತದ್ದು. ಮೆಡಿಕಲ್ ಚೆಕಪ್ ಆದ ನಂತರ ಇಮಿಡಿಯೇಟ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ಚಿಕ್ಕಮಗಳೂರಲ್ಲಿ ಅವರ ವಿರುದ್ಧ ಎಷ್ಟು ಕೇಸ್ಗಳಂದ್ರೆ ಒಬ್ಬೊಬ್ರು ವಿರುದ್ಧ ಕೂಡ 30-40ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿರುವಂತದ್ದು. ಇದುವರೆಗೂ ಕೂಡ ಎಲ್ಲ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಒಂದು ವಿಚಾರಣೆ ಮಾಡೋದು ಬಾಕಿ ಇರುತ್ತೆ. ಕೆಲವೊಂದು ಅಂದ್ರೆ ಯಾವೆಲ್ಲ ಪ್ರಕರಣಗಳಿಗೆ ಸರ್ಕಾರದ ವತಿಯಿಂದ ಎಕ್ಸೆಪ್ಷನ್ ಇದೆ ಅಥವಾ ಮುಂದಿನ ಹಂತವನ್ನ, ಕಾನೂನು ಹಂತವನ್ನು ಮುಂದಿನ ಹಂತಕ್ಕೆ ಬಿಡ್ತಾರೆ. ಆದ್ರೆ ಸದ್ಯಕ್ಕೆ ಅವರನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ಚಿಕ್ಕಮಗಳೂರು ಪೊಲೀಸರು ಮುಂದುವರಿಸ್ತಾರೆ. ಬೆಂಗಳೂರಲ್ಲಿ ಯಾವುದೇ ರೀತಿಯಾದಂತಹ ಕೇಸ್ಗಳಿಲ್ಲ. ಅಲ್ಲಿ ಚಿಕ್ಕಮಗಳೂರು ಮತ್ತೆ ಸುತ್ತಮುತ್ತ ಅದೇ ಜಿಲ್ಲೆಯ ಸಾಕಷ್ಟು ಒಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಸ್ ಇರೋದ್ರಿಂದ ಅಲ್ಲಿ ಒಂದು ವಿಚಾರಣೆಗೆ ಅಗತ್ಯ ಇದೆ. ಇನ್ನೇ ಸ್ಪೆಷಲ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಚಿಕ್ಕಮಗಳೂರಿಗೆ ಇಮಿಡಿಯೇಟ್ಲಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಭಾವನಾ, ಧನ್ಯವಾದ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.